ಪಕ್ಕಲ ಬಿಟ್ಟು ಅದೇ ಪೂಜಾರಿ ಶೇಷಂತ ನೋಡಿ ಮೇಡಮ್ ಈ ಕಡೆ ರಮ್ಮ ಈ ಕಡೆ ಬಂದು ಕೆರೆಯಲ್ಲಿ ನೀರು ತುಂಬಿಸ್ಬಿಟ್ಟು ನೀವು ಸರ್ಕಾರಿ ಬೋರ್ ಒಳಗಡೆ ನೀರು ಹೋಗ್ತಾ 6 ತಿಂಗಳಿಂದ ನಮ್ಮ ಮೋಟ್ರ್ ಇಟ್ಬಿಟ್ಟು ನೀರು ಕೆರೆಯಲ್ಲಿ ನೀರಿತ್ತ ಕೆರೆಯಲ್ಲಿ ಬೋರ್ ಇರೋದು ಕೆರೆ ಒಳಗಡೆ ಬೋರ್ ಇದೆ ಕೆರೆ ತುಂಬಿದ್ರೆ ನೀರೆಲ್ಲ 6 ತಿಂಗಳಿಂದ ನಾವು ಪಂಪ್ ಮಾಡಿಕೊಡ್ತೀವಿ ಆ ನೀರು ತಗೊಳ್ಳೋದಕ್ಕೆ ಅಲ್ಲ ಊರಿನವರಿಗೆ ತಾವು ನೀರು ಸ್ವಂತ ಬೋರಿಗೆ ನೋಡಿ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಕೂಡ. ಇವರು ಕೃಷ್ಣೇಗೌಡಣ್ಣ ಕವರ್ಗಾನಹಳ್ಳಿ ಅವರು ಈ ಪಂಚಾಯತಿಯಲ್ಲಿ ಬರೀ ನೀರು ಕೊಡೋದೇ ಅಲ್ಲ ಅವರು. ನೋಡಿ ಈಗೆಲ್ಲ ಬೇಸಿಗೆ ನಾವು ಹೋಗ್ತಾ ಇದ್ದೀವಿ, 2-3 ವರ್ಷದಲ್ಲಿ ನಾವು ಯಾವಾಗೇ ಬೋರ್ವೆಲ್ ಹಾಕಿದ್ರು ಈ ಸಂದರ್ಭದಲ್ಲಿ ನೀರು ಕಡಿಮೆ ಆಗಿಬಿಡುತ್ತೆ. ಕೆಲವೊಬ್ಬರು ಮಾನವೀಯತೆಯಿಂದ ನೀರು ಕೊಡ್ತಾರೆ. ಈಗ ಕೆರೆಯಲ್ಲಿ ಪಂಚಾಯತಿ ಬೋರ್ ಹಾಕಿದ್ದಾರೆ. ನಮ್ಮೆಲ್ಲ ಹಳ್ಳಿಗಳಲ್ಲಿ ನಮ್ಗೆ ಎಷ್ಟೇ ನೀರು ಚೆನ್ನಾಗಿ ಸಿಕ್ಕಿದ್ರು ಬೋರ್ವೆಲ್ಸಲ್ಲಿ ಬೇಸಿಗೆ ಅಂತ ಬಂದಾಗ ಬೇಸಿಗೆಯಲ್ಲಿ ನೀರಿನ ಅಭಾವ ಬಂದೇ ಬರುತ್ತೆ. ಯಾಕೆ ಅಂದರೆ ಕೋಲಾರ ಜಿಲ್ಲೆಯಲ್ಲಿ ನದಿ ಮೂಲ ಇಲ್ಲ, ಕೆರೆಗಳಲ್ಲಿ ನೀರು ಇದ್ದರೂ ಒಂದೊಂದ್ಸತಿ ಬೋರ್ವೆಲ್ಸಲ್ಲಿ ನೀರು ಬತ್ತೋಗುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಬ್ಬರು ಪಂಚಾಯಿತಿಯಲ್ಲಿ ಒಂದೊಂದ್ಸತಿ ನೀರು ಎಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಅಲ್ಲಿ ಬೋರ್ ಹಾಕ್ತಾರೆ. ಒಂದೊಂದ್ಸತಿ ಕೆರೆ ಅಚ್ಚುಕಟ್ಟಲ್ಲಿ ನಮಗೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಬೋರ್ ಹಾಕ್ಬಿಡ್ತಾರೆ. ಕೆಲವೊಂದು ಊರಲ್ಲಿ ನೀರು ಸಿಗುತ್ತೆ, ಕೆಲವೊಂದು ಊರಲ್ಲಿ ಆ ಮಳೆ ಅದು ಇದು ಬಂದಾಗ ಬೋರ್ವೆಲ್ ಮುಚ್ಚೋಗುತ್ತೆ. ಅವಾಗ ಮುಂದೆ ಬರ್ತಾರೆ ರೈತರು, ಮುಂದೆ ಬಂದು ಇಡೀ ಊರಿಗೆ ಅವರು ಪಂಪು ಮೋಟ್ರು ಎಲ್ಲ ಬಿಟ್ಟು ನೀರು ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಭಾಗಗಳಲ್ಲಿ ಮಾನವೀಯತೆಯಿಂದ ನೀರು ಕೊಡ್ತಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲ ಈ ಊರಲ್ಲಿ ವಿಶೇಷವಾಗಿ ಏನು ನಡೆದಿತ್ತು, ದೊಡ್ಡ ಕಾರಿ ಅರ್ಥ ಆಗಬೇಕು ಜನಕ್ಕೂ ಕೂಡ. ಈ ಊರಿಗೆ ನೀರು ಕೊಡ್ತಾರೆ. ಇದೇ ಥರ ಹಿಂದೆ ಒಬ್ಬ ರೈತರು ಮುಂದೆ ಬಂದು ನಾನು ಊರಿಗೆ ನೀರು ಕೊಡ್ತೀನಿ ಅಂತ ಬರ್ತಾರೆ. ಭಾಳ ಸಂತೋಷವಾಗಿ ನಾವು ಗೌರವದಿಂದ ಅವ್ರನ್ನ ನೀರು ಕೊಡ್ತಾ ಇದ್ದಾರೆ ಇಂಥ ಬೇಸಿಗೆ ಅಭಾವದಲ್ಲಿ ಅಂದ್ಬಿಟ್ಟು ಅವ್ರಿಗೆ ನಾನು ಅವತ್ತು ಗೌರವಾಗೇ ನೋಡ್ತೀನಿ. ಆಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಹೋದರೆ 4 ಲಕ್ಷ ಆಗಿರುತ್ತೆ ಪಂಚಾಯತಿಯಲ್ಲಿ ಬರೀ ನೀರು ಕೊಟ್ಟರು. ಒಂದು ನಿಮಿಷ ನಾನು ಹೇಳೋದು ಮರ್ತೋಗ್ಬಿಡ್ತೀನಿ. ಒಂದು ನಿಮಿಷ. ಬೇಸಿಗೆ ಅಭಾವದಲ್ಲಿ ನೀರು ತಗೊಳ್ಳೋದಕ್ಕೆ ನಮಗೆ DC-ಇಂದನೂ ಸರ್ಕಾರದಿಂದನೂ ಆದೇಶ ಇರುತ್ತೆ. ಅದು 3 ತಿಂಗಳಿಗೆ ಮಾತ್ರ, ಇಲ್ಲ 5 ತಿಂಗಳು, ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರು 5 ತಿಂಗಳು. ಅದು ವಿಶೇಷವಾಗಿ ಪ್ರಕರಣ ಅಂತ ಕೆಲವೊಂದು ಊರುಗಳಲ್ಲಿ ಸರ್ಕಾರಿ ಬೋರ್ವೆಲ್ಲು ಅಥವಾ ಪಂಚಾಯತಿ ಬೋರ್ವೆಲ್ ಬತ್ತೋದಾಗ ಕೊಡುವಂಥ ಒಂದು ಮಾನದಂಡ. ರೈತರ ಹತ್ರ ತಗೊಳ್ಳಿ, ಪಂಚಾಯತಿ ಬೋರು ಅಥವಾ ಊರು ಬೋರಲ್ಲಿ ನೀರು ಕಡಿಮೆ ಆದಾಗ ರೈತರು ಯಾರು ಮುಂದೆ ಬರ್ತಾರೋ ವಾಲಂಟ್ರಿಯಾಗಿ ಅವ್ರಿಗೊಂದು ಮಾನದಂಡ ಇದೆ. ವಯಾ ಮೀಡಿಯಾ ಮಾಡಿಕೊಂಡು 18,000 20,000 ಅವ್ರಿಗೆ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳೋದು. ಈ ಊರಲ್ಲಿ ವಿಶೇಷವಾಗಿ 2 ಲಕ್ಷ ಆಯಿತು, 3 ಲಕ್ಷ ಆಯಿತು, 4 ಲಕ್ಷ ಆಯಿತು. ಊರವರೆಲ್ಲ ಒಂದು ಕಡೆ, ಪಂಚಾಯತಿ ಮೆಂಬರು ಮತ್ತು ಪಂಚಾಯತಿ PDO ಒಂದು ಕಡೆ. 4 ಲಕ್ಷ ಆದರೂ ಕೂಡ ನಾವು ಅವರಿಗೆ ದುಡ್ಡು ಕೊಡಬೇಕು ಸರ್ಕಾರದಿಂದ. ಆದರೆ ಸರ್ಕಾರದಲ್ಲಿ ಆ ಥರ ವಯಾ ಮೀಡಿಯಾ ಆಗಲ್ಲ. 3 ತಿಂಗಳೇ ನಾವು ಒಬ್ಬರು ರೈತರ ಜೊತೆ ಅಗ್ರಿಮೆಂಟ್ ಮಾಡ್ಕೊಬೇಕಾಗಿರೋದು. ಬರಗಾಲ ಅಂತ ಎಷ್ಟು ತಿಂಗಳು ಘೋಷಣೆ ಮಾಡಿರುತ್ತೆ ಅಷ್ಟೇ ತಿಂಗಳು ವಿಶೇಷವಾಗಿರುವಂಥ ಪ್ರಕರಣಗಳು ಅಂತ ಕನ್ಸಿಡರ್ ಮಾಡಿ ರೈತರಿಂದ ನೀರು ತಗೊಳ್ಳೋವಂಥದ್ದು. ಅದು ನಮ್ಮ ಬೋರ್ವೆಲ್ಲಲ್ಲಿ ನೀರು ನಿಂತೋದಾಗ, ಪಂಚಾಯತಿ ಬೋರ್ವೆಲ್ಲಲ್ಲಿ ಅಥವಾ ಊರಲ್ಲಿ ಬೋರ್ವೆಲ್ ಇರುತ್ತೆ ಅದರಲ್ಲಿ ನಿಂತೋದಾಗ. ಇದೊಂದು ಊರಲ್ಲಿ ವಿಶೇಷ ಪ್ರಕರಣವಾಗಿ ಅವರಿಗೆ 4 ಲಕ್ಷ ಕೊಟ್ಟಿದ್ದೀವಿ ರೈತರು. ಆಮೇಲೆ ನಮಗೆ ಅದೃಷ್ಟವಶಾತ್ ಪಂಚಾಯತಿಯಿಂದ ಬೋರ್ ಹಾಕ್ಸಿದಾಗ ನೀರು ಸಿಗುತ್ತೆ. ಅದಕ್ಕೆ ಕನೆಕ್ಷನ್ ತಗೊಳಕ್ ಬಿಡಲ್ಲ. ಅಂದರೆ JJM ಹೌದು, ಅವರೇ ಇವಾಗ ಇಲಾಖೆ, ಆ ಇಲಾಖೆನೇ ಇವಾಗ ಕಂಪ್ಲೀಟಾಗಿ ಪ್ರತಿ ಊರ್ದು ನೀರನ್ನ ನೋಡಬೇಕಾಗತ್ತೆ. ಜಲ್ ಜೀವನ್ ಮಿಷನ್ನಲ್ಲೂ ಒಂದು ಬೋರ್ ಹಾಕಿದ್ದಾರೆ. ಪಂಚಾಯತಿಂದ ಯಾವುದೋ ಒಂದರಲ್ಲಿ ನೀರು ಸಿಕ್ಕಾಗ ಆ ನೀರನ್ನ ಉಪಯೋಗ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ಇಲ್ಲಿನ PDO ಇವತ್ತು ಇರಬೇಕಾಗಿತ್ತು. ಒಂದು ಜವಾಬ್ದಾರಿ ಹಾಕಿ ಆ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ 2.5 ಲಕ್ಷ ಅಷ್ಟು ನಾವು ದುಡ್ಡು ಪೇಮೆಂಟ್ ಮಾಡಿ ಅದಾದಮೇಲೆ ಈ ನೀರನ್ನ ಉಪಯೋಗ ಮಾಡ್ಕೋಬೇಕಾಯ್ತು. ಇಡೀ ಊರೆಲ್ಲ ನಾವು ಅವ್ರಿಗೆ ಏನು ಕಾನೂನಿದ್ರೂ ಅರ್ಥ ಮಾಡ್ಸೋಕ್ಕಾಗಿಲ್ಲ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಬರಗಾಲ ಅಂದರೆ 3 ತಿಂಗಳೇ ಒಂದು ಪ್ರಾವಿಷನ್ ಮಾಡಿರ್ತಾರೆ. ಅದು ರೈತರ ಜೊತೆ ಒಡನಾಟ ಇರಲಿ, ಪಂಚಾಯತಿಗೆ ನೀರು ಸಿಗಲಿ ಅನ್ನೋವಂಥ ಆ ವಿಶೇಷ ಯೋಜನೆ ಫಲ ಈ ರೀತಿ ಆಯಿತು. ಆದರೂ ಇವತ್ತು ಅದನ್ನೆಲ್ಲ ನಾವು ಮೀರಿ
ಊರಿನ ನೀರು ಫಿಲ್ಟ್ರು ಎಲ್ಲ ಕೊಟ್ಟಿದ್ದೀವಿ ಅನ್ನೋ ಖುಷಿಯಿಂದ ನಾನು ಬಂದಿದ್ದೀನಿ. ಅವತ್ತಂತೂ ಈ ರೈತರ ಸಮಸ್ಯೆನ ಬಗೆಹರ್ಸೋಕ್ಕಾಗದೆ ಒಂದು ದೊಡ್ಡ ಎಷ್ಟು ಯಾರನ್ನ ಮುಂದೆ ಬಿಟ್ಟರು ಆ ಸಮಸ್ಯೆನ ಬಗೆಹರ್ಸೋಕ್ಕಾಗಿರಲಿಲ್ಲ ಈ ಊರಲ್ಲಿ. ಇವತ್ತು ಒಂದು ಮೀರಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಈ ಊರಿಗೆ ಬಂದಿದ್ದೀವಿ. ಆಮೇಲೆ ಇಂಥವ್ರನ್ನ ಗುರ್ತಿಸೋ ಅಂತ ನಾವು ಕೆಲಸ ಆಗಬೇಕು. ಇವರು ಇದೇ ಪಂಚಾಯತಿಗೆ ಹೆಣ್ಮಕ್ಳನ್ನ ತಂದೆ ತಾಯಿ 10ನೇ ಕ್ಲಾಸ್ ಆದಮೇಲೆ ಬೇರೆ ಕಡೆ ಓದಕ್ಕೆ ಕಳಿಸಲ್ಲ ಅಂತಂದ್ಬಿಟ್ಟು ಗುಟ್ಟಳ್ಳಿ ಬಂಗಾರ ತಿರುಪತಿ ವಿಶೇಷವಾಗಿ ದೇವರ ಸನ್ನಿಧಿ ಇರುವಂಥ ಜಾಗದಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ 2 ರಿಂದ 3 ಎಕರೆ ಜಮೀನನ್ನ ದಾನ ಮಾಡ್ತಾರೆ ಭಾಳ ಹಿಂದೆ. ಅದಾದಮೇಲೆ 10 ವರ್ಷದ ಹಿಂದೆ 7-8 ವರ್ಷದ ಹಿಂದೆ ಅವರೇ ಫೈಲ್ ಎತ್ಕೊಂಡು ಒಂದು PU ಕಾಲೇಜ್ ಗುಟ್ಟಳ್ಳಿಗೆ ತರಬೇಕು ಅಂತ ಸ್ವಯಂ ಪ್ರೇರಿತವಾಗಿ ತನ್ನ ಮಕ್ಕಳಿಗೆ ಆಸ್ತಿ ಮಾಡಿದೆ. ಒಂದು ತಂದೆ ತಾಯಿ ತನ್ನ ಊರಿಗೆ ಆಸ್ತಿ ಮಾಡ್ತೀನಿ, ಓದೋ ಮಕ್ಕಳಿಗೆ ನಾನು ಆಸ್ತಿ ಮಾಡ್ತೀನಿ, ಶಾಲೆಗಳನ್ನ ದೇವಾಲಯಗಳನ್ನ ತರ್ತೀನಿ ಅಂತ ಸಂಕಲ್ಪ ಮಾಡಿದಿರುವಂಥ ದೊಡ್ಡ ವ್ಯಕ್ತಿ. ಮುಂದಕ್ಕೆ ನಮಗೆ ಇಂಥವ್ರು ಸಿಗೋದೇ ತುಂಬ ಕಷ್ಟ, ವಿರಳ ಆಗೋಗ್ತಾರೆ. ಯಾಕಂದರೆ ನಾನು ಫಿಲ್ಟ್ರ್ ಹಾಕೋದ್ರೆ ಯಾವ ಊರಿಗೆ ಫಿಲ್ಟ್ರ್ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ, ಅಂಗನವಾಡಿ ಸ್ಯಾಂಕ್ಷನ್ ಮಾಡಿರ್ತೀನಿ ಜಾಗ ಕೊಡಲ್ಲ. ಸರ್ಕಾರಿ ಜಾಗ ಇದ್ದರೆ ಕಟ್ಬೋದು, ಮತ್ತು ಗ್ರಾಮ ಠಾಣಾ ಜಾಗ ಪಂಚಾಯತಿ ಜಾಗ ಇದ್ದರೆ ಕಟ್ಬೋದು. ಇವೆರಡೂ ಇಲ್ಲದೆ ಇರೋ ಹತ್ರ ರೈತರು ಆ ಊರಲ್ಲಿ ದೊಡ್ಡವರು ದೊಡ್ಡ ಮನಸ್ಸಿಂದ ದಾನ ಮಾಡೋವ್ರಿಗೂ ನಾವು ಕಟ್ಟಕ್ಕಾಗಲ್ಲ ಅಂತ ಎಷ್ಟೋ ನಿದರ್ಶನಗಳಿದಾವೆ. ಅಂಥವ್ರ ಮುಂದೆ ಇವರು ಮಾದರಿಯಾಗಿ ಹಾಕಿರೋದು ನಮ್ಮ ಜಮೀನಲ್ಲಿ, ನಿಮ್ಮ ಮಕ್ಕಳು ಓದೋದು ಅದೇ ಜಮೀನಲ್ಲಿ. ಆ ರೀತಿ ಇಂಥವ್ರಿಂದ ಎಷ್ಟೋ ಒಳ್ಳೆ ಕೆಲಸಗಳಾಗ್ತಾ ಇದ್ದಾವೆ. ಸರ್ಕಾರನೇ ಅಲ್ಲ, ಸರ್ಕಾರ ಮಾಡೋಕ್ಕಾಗದೇ ಇರೋದನ್ನ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಾನು ಕನ್ಸ್ಕೊಂಡು ಅಂತ ಒಂದು ಪಂಚಾಯತಿ ಮಟ್ಟಕ್ಕೆ ಕಾಲೇಜು, PU ಕಾಲೇಜು, ಸರ್ಕಾರಿ ಶಾಲೆಗೆ ಕೊಟ್ಟಿದ್ದಾರೆ, ಸರ್ಕಾರಿ ವ್ಯವಸ್ಥೆಗೆ ಜಾಗ ಕೊಟ್ಟಿದ್ದಾರೆ, ದಾನ ಮಾಡಿದ್ದಾರೆ. ಸರ್ಕಾರದವ್ರು ನಮ್ಗೇನು ಮಾಡಲ್ಲ, ಹೊಡಿತಾರೆ. ಗೊತ್ತಿರೋದೆ ನನಗೆ ಅಲ್ಲ, ಸರ್ಕಾರ ಜಾಗ ಅವ್ರದ್ದು ಅದ್ಬಸ್ಟ್ ಮಾಡಿ ಸರ್ವೆ ಮಾಡಿ ಕೊಟ್ಟಿಲ್ಲ, ಅವ್ರದ್ದು ಬಿಡಿ, ಅದನ್ನ ಬಗ್ಗೆ ಅವ್ರು ಯೋಚನೆ ಕೂಡ ಮಾಡಲ್ಲ. ಅಂತ ಒಂದು ಪುಣ್ಯ ಪುರುಷರ ಒಂದು ಆ ಥರ ಒಂದು ಗುಣಗಳಿರೋವಂಥ ಒಂದು ಜಾಗ ಇದು, ಪವಿತ್ರತೆ ಇರೋವಂಥ ಜಾಗ. ಇಂಥವನ್ನೂ ನಾವು ನೋಡ್ತೀವಿ, ಅಂಥವನ್ನೂ ನಾವು ನೋಡಿದ್ದೀವಿ ಅಂತ ಹೇಳೋದಕ್ಕೆ ಇವರು ಮಾದರಿಯಾಗಿ, ಶಾಲಾ ಮಕ್ಕಳಿಗೆ ಮಾದರಿಯಾಗಿ, ಅಥವಾ ಏನಾದರೂ ಸಮಸ್ಯೆ ಊರಿಗೆ ಬಂದಾಗ ತಾನು ಮುಂದೆ ಬಂದು ಕುಡಿಯೋ ನೀರಿಲ್ವಾ, ನನ್ನ ಊರ್ದು ನನ್ನ ಜಮೀನ್ದು ತಗೊಳ್ಳಿ ಅಂತ ಮುಂದೆ ಬರೋವಂಥ ಗುಣಗಳು, ವಿಶೇಷವಾಗಿರುವಂಥ ಗುಣಗಳು. ಅವ್ರ ವಯಸ್ಸಿಗಿಂತ ಇನ್ನೂ ದೊಡ್ಡ ಥರ ಮೀರಿ ನಡೀತಾರೆ. ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ, ಊರಲ್ಲಿ ನೀರಿಲ್ಲ ಅಂದರೆ ಇವರೇನೋ ತಲೆ ಕೆಡಿಸ್ಕೊಳ್ಳೋಂಗಿರಲ್ಲ, ಆದರೆ ಮುಂದೆ ಬರ್ತಾರಲ್ವ, ನಾವ್ಯಾಕೆ ಸುಮ್ಮನೆ ಇರಬೇಕು ಅನ್ನೋವಂಥ ಇಂಥ ಗುಣಗಳಿರೋದ್ರಿಂದನೇ ಇವತ್ತು ಊರುಗಳು ಇನ್ನೂ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇರೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ವಿಶೇಷವಾಗಿ ಯಾವಾಗಲೂ ನನ್ನ ಮನಸ್ಸಲ್ಲೂ ಇವ್ರನ್ನ ಯಾವಾಗಲೂ ತಿಳ್ಕೊತಾ ಇರ್ತೀನಿ. ಇವ್ರು ದೇವ್ರ ಪೂಜೆ ಮಾಡೋದೇ ಬೇಕಾಗಿಲ್ಲ, ಇವ್ರು ಮಾಡೋ ಒಳ್ಳೆ ಕೆಲಸಗಳೇ ದೇವ್ರು ಸದಾಕಾಲ ಇವ್ರ ಕುಟುಂಬನ ರಕ್ಷಣೆ ಮಾಡುತ್ತೆ ಅಂತ ನನ್ನ ನಂಬಿಕೆ. ಅವ್ರಿಗೆ ದೇವರು ಅಷ್ಟು ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾರೆ. ಇನ್ನು ನಾವು ತುಂಬ ಕಡಿಮೆ ಈ ಥರ ಗುಣಗಳಿರೋರನ್ನ ನೋಡೋದು ತುಂಬ ಕಡಿಮೆ. ಈ ಊರಲ್ಲಿ ತುಂಬ ವರ್ಷಗಳಿಂದ ನೀರಿನ ಸಮಸ್ಯೆ ಬಗೆಹರ್ಸೋಕ್ಕಾಗದೆ, ಅಧಿಕಾರಿಗಳು ಬಗೆಹರ್ಸೋಕ್ಕಾಗದೆ, ಇಲ್ಲಿ ಎಷ್ಟು ಜನ ಮುಖಂಡರಿದ್ರು ಬಗೆಹರ್ಸೋಕ್ಕಾಗದೆ ಚರ್ಚೆಯ ವಿಚಾರ ಆಗಿತ್ತು. ಅದನ್ನು ಇವತ್ತು ಬಗೆಹರಿಸ್ಕೊಂಡು ಇಂಥ ಬೇಸಿಗೆ ಅಭಾವದಲ್ಲಿ ಹೆಣ್ಮಕ್ಳಿಗೆ ನಾವು ಕುಡಿಯೋ ನೀರನ್ನ ಕೊಡೋವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ನಮಗಿಲ್ಲಿ ಪಾಲಾರ್ ನದಿ ಇದು ಒಂದು ಇದೆ, ಈ ಊರು ಹಿಂದೆಯಿಂದ ಹರಿದು ಹೋಗುತ್ತೆ. ಇದಕ್ಕೆ ಬರೋವಂಥ ದಿನಗಳಲ್ಲಿ ಇವರು ಒಂದು ಅದಕ್ಕೊಂದು ಏನು ಒಡ್ಡು ಥರ ಅಂದರೆ ಚಿಕ್ಕದಾಗಿ ಅದನ್ನು ಒಂದು ಸೇತುವೆ ಥರ ಮಾಡುವಂಥದ್ದು. ಮತ್ತು ಈ ಊರಿಗೂ ಕೂಡ ನೀರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತೆ. ರೈತರಿಗೆ ಜಾಸ್ತಿ ಜನ ರೈತರಿಗೆ ಈ ಭಾಗದಲ್ಲಿ ಬೇತ್ಮಂಗಲಿಂದ ರಾಮಸಾಗರಗೆ ಹೋಗೋವಂಥ ಇದರಲ್ಲಿ ಎಷ್ಟು ಹಳ್ಳಿಗಳು ಇದೆ. ಹಳ್ಳಿಗಳು ಇದು ಕಾಲುವೆ ಅಕ್ಕಪಕ್ಕ ಎಲ್ಲ ರೈತರದ್ದು ಏನು ಜಮೀನಿದೆ ಅವರಿಗೆ ಅದು ಅನುಕೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಕೋನದಿಂದ ಅವರು ಹೇಳಿರುವಂಥ ಪ್ರಸ್ತಾವನೆ ಕೂಡ ಇವಾಗ ನಮ್ಮ ಮುಂದೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಆಯ್ತಪ್ಪ. ಅದು ತುಂಬ
ಮುಗಿಸ್ಬೇಕಷ್ಟೇ. ಇನ್ನೊಂದು ತಗೊಂಬಮ್ಮ. ಜಿಲ್ಲಾಡಳಿತ ಈ ಊರಲ್ಲಿ 44 ಜನಕ್ಕೂ ಅಥವಾ 38 ಜನಕ್ಕೆ ಒಟ್ಟಿಗೆ ಒಂದೊಂದು ಎಕರೆ ಜಾಗನ ಮಂಜೂರು ಮಾಡಿದ್ದಾರೆ. ಅಂದರೆ ಸಾಗುವಳಿ ಎಲ್ಲ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಸರ್ಕಾರ ಜಾಗ ಆಗಿರಲಿ, ಅರಣ್ಯ ಜಾಗ ಆಗಿರಲಿ, ಅರಣ್ಯ ಇಲಾಖೆದೇ ಜಾಗ ಆಗಿರಲಿ, ಅವ್ರಿಗೆ ಬೇರೆ ಏನೂ ಆಧಾರ ಇಲ್ಲದೆ ಮತ್ತು ಪೂರ್ವಿಕರು ಅವ್ರ ತಾತ ಅವರು ಮತ್ತು ತಂದೆಯವ್ರ ಕಾಲದಿಂದನೂ ಆ ಜಾಗದಲ್ಲಿ ಪೊಸಿಷನಲ್ಲಿದ್ದರೆ, ಅದೇ ಗೋಮಾಳ ಜಾಗ ಅಥವಾ ಇವತ್ತು ಅವ್ರ ಅರಣ್ಯ ಅನ್ಬೋದು, ಅದು ಸರ್ಕಾರಿ ಜಾಗ ಅಥವಾ ಗೋಮಾಳ ಅಂತಂದ್ಬಿಟ್ಟು ಅವ್ರ ಪೊಸಿಷನಲ್ಲಿದ್ದರೆ ಅದನ್ನು ಅವರು ಮಾತಾಡಬಾರ್ದು, ತೆರವು ಮಾಡಬಾರ್ದು ಅಂತಂದ್ಬಿಟ್ಟು ಮೊನ್ನೆ KDP ಮೀಟಿಂಗಲ್ಲೂ ಕೂಡ ಅದೇ ಜಾಸ್ತಿ ಚರ್ಚೆನೂ ಆಗಿದೆ. ಮತ್ತು ಅದನ್ನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಯಾರು ಪೊಸಿಷನಲ್ಲಿ ಬೆಳೆ ಇಟ್ಕೊಂಡು ಬೋರ್ ಹಾಕ್ಕೊಂಡು ಅಲ್ಲಿ ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋ ಅಂಥವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಪದೇ ಪದೇ KDPಯಲ್ಲಿ ಭಾಳ ಚರ್ಚೆ ಆಯಿತು. ಮೊನ್ನೆ ಜಿಲ್ಲಾ ಮಂತ್ರಿಗಳು ಕೂಡ ಬಂದಿದ್ದರು. ಆವಾಗ ಇದೇ ಥರ ಆಗಿತ್ತು. ತುಂಬ ಇನ್ಯಾರ್ದೋ ರೈತರಿಗೆ 1 ಎಕರೆ 2 ಎಕರೆ ಪೊಸಿಷನಲ್ಲಿದ್ದು ಅವ್ರ ತಂದೆ ಕಾಲದಿಂದ ಮತ್ತು ತಾತನ ಕಾಲದಿಂದ ಪೂರ್ವಿಕವಾಗಿ ಸಾಗುವಳಿ ಚೀಟಿನೂ ಸಿಕ್ಕಿರುವಂಥ ರೈತರಿಗೆ ತೊಂದರೆ ಮಾಡೋಂಗಿಲ್ಲ. ಆಮೇಲೆ ಸರ್ಕಾರನೇ ಒಂದು ಕಮಿಟಿ ಏನೋ ನೇಮಿಸುತ್ತೆ, ವಿಶೇಷವಾಗಿರುವಂಥ ಕಮಿಟಿ. ಅಲ್ಲಿವರೆಗೂ ನೀವೇನು ಆ ಜಾಗಕ್ಕೆ ಪೊಸಿಷನ್ಗೆ ಹೋಗಬಾರ್ದು ಅಂತಂದ್ಬಿಟ್ಟು ಏನು ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದಾದ್ಮೇಲೆನೂ ಕೂಡ ಬಂದಿದ್ದಾರೆ ಫಾರೆಸ್ಟ್ ಆಫೀಸರ್ಸ್ ಅಂತಂದರೆ ನಾನು ಖಂಡಿತ ಸರ್ಕಾರದ ಗಮನಕ್ಕೆ ತರ್ತೀನಿ. ಇವ್ರ ದಾಖಲೆಗಳೆಲ್ಲ ತಗೋತೀನಿ. ಒಬ್ಬ ರೈತರಿಗೂ ಅನ್ಯಾಯ ಆಗೋಂಗಿಲ್ಲ. ಇವತ್ತು ಅವ್ರು ಫಾರೆಸ್ಟ್ ಹೇಳ್ಬೋದು, ಆದರೆ 70 ವರ್ಷಗಳ ಹಿಂದೆ, 70 ವರ್ಷಗಳು 100 ವರ್ಷಗಳ ಹಿಂದೆ ಇವ್ರು ಹೇಳೋ ಪ್ರಕಾರ ಬ್ರಿಟಿಷರ್ಸ್ ಇದ್ದಾಗೇನೆ ಇವರಿಗೆ ಜಿಲ್ಲಾಡಳಿತ ಜಾಗ ಕೊಟ್ಟಿರೋದು, ಅಲಾಟ್ಮೆಂಟ್ ಮಾಡಿರೋದು 1 ಎಕರೆ ಅಂತ ಹೇಳ್ತಾ ಇದ್ದಾರೆ. ಅವರಲ್ಲಿ ಏನು ದಾಖಲೆ ಇದೆ ಅದನ್ನ ಇಟ್ಕೊಂಡು ರೈತರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು, ಅದನ್ನೇ ಜೀವನ ಅಂತ ನಂಬ್ಕೊಂಡಿರೋಂಥ ರೈತರನ್ನ ನಾವು ರಕ್ಷಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ನಾನು ಇದು DC ಅವ್ರ ಗಮನಕ್ಕೂ ತರ್ತೀನಿ, ಸರ್ಕಾರದ ಗಮನಕ್ಕೂ ತರ್ತೀನಿ. ಚೆಲ್ಸ್ಬಿಡೋದು.